ನಮ್ಮ ಶಾಸಕರು ಕುಮಟಾ ದಿನಕರ್ ಶೆಟ್ಟಿ ಇವರು ನಮ್ಮ ಡೆಪ್ಯೂಟಿ ಹಾಸ್ಪಿಟಲ್ ಆಪರೇಷನ್. ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇಲ್ಲ? ಕೇಳ್ತಾ ಇದೆ. ಇಲ್ಲ, ಇವತ್ತು ಇನಾಗ್ರೇಷನ್ ಮಾಡಿದೆ ಕುಮಟಾ MLA ನಾನು. ಓಕೆ ಓಕೆ. ತಮ್ಮ ಗುಡ್ ನೇಮ್? ಹಾಸ್ಪಿಟಲ್ ಮ್ಯಾನೇಜರ್. ಹಲೋ, ಮಾಲ್ಕಮ್ ಸರ್ ಆ ಕಡೆ ಇದ್ದಾರೆ. ಹಾಂ ಹೌದು, ಕೇಳ್ತಾ ಇದ್ದೀನಿ. ಈಗಷ್ಟೇ ಟೆಲಿಮೆಡಿಸಿನ್ ಉದ್ಘಾಟನೆ ಮಾಡಿದ್ದೇನೆ ನನ್ನ ಕ್ಷೇತ್ರದಲ್ಲಿ ಕುಮಟಾ. ಒಳ್ಳೆಯ ಸಂದರ್ಭ ಇದು ಮತ್ತು ಒಳ್ಳೆಯ ವ್ಯವಸ್ಥೆ. ಇದ್ರ ಬಗ್ಗೆ ಸಮಾಧಾನ ಇದೆ. ನನಗೆ ಇಂಥದ್ದು ಬೇಕಿತ್ತು. ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಅಪೇಕ್ಷೆ ಇದೆ. ಕುಮಟಾದಲ್ಲಿ ನಿಮ್ಮ ಎನೆಪಾಯ್ ಅಂತ ಹಾಸ್ಪಿಟಲ್ ಮಿನಿಮಮ್, ಯೂನಿವರ್ಸಿಟಿ ಬೇಡ, ನಮಗೆ ಮೆಡಿಕಲ್ ಕಾಲೇಜ್ ಬೇಡ, ಓನ್ಲಿ ಹಾಸ್ಪಿಟ್ಲ್ ಇದ್ದರೆ ಸ್ವಲ್ಪ ಬಡ ರೋಗಿಗಳಿಗೆ ಅನುಕೂಲ ಆಗ್ತಾ ಇತ್ತು. ಅಂಥ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲೇ ಎಲ್ಲೂ ಇಲ್ಲ. ಇವತ್ತು ಪೂರ್ತಿ ನೀವು ಅಷ್ಟೇ ಇಟ್ಕೊಂಡಿದ್ದೀರ. ದಕ್ಷಿಣ ಕನ್ನಡ, ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯಲ್ಲಿ ಬೇಕಾದಷ್ಟಂಥ ವ್ಯವಸ್ಥೆ ಇದೆ, ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಆದರೂ ನೀವು ನಮ್ಮ ಈ ಕಡೆಯಿಂದ ಹೋದಂಥ ಎಲ್ಲ ಪೇಷಂಟ್ಗಳನ್ನು ಒಳ್ಳೆಯ ರೀತಿಯಿಂದ ನೋಡಿ ಅವರಿಗೆ ವಾಪಸ್ ಮನೆಗೆ ಬರುವಂಥ ಕೆಲಸಗಳನ್ನು ನೀವು ಮಾಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಸರ್. ಸೊ ನಮ್ಮ ಹಾಸ್ಪಿಟಲಿಂದ ಆಲ್ಮೋಸ್ಟ್ ನಮ್ಮಲ್ಲಿ 10 ಸೆಂಟರ್ ಇದೆ ಸರ್. ಸೊ ಎಷ್ಟು ಜನರಿಗೆ ನಾವು ಫೀಡಿಂಗ್ ಏರಿಯಾಸ್ ಇದೆ, ಆಲ್ಮೋಸ್ಟ್ 10 ಸೆಂಟರ್ಸ್ ಇದೆ. ಸೊ ಯೂಶುವಲಿ ನಮ್ಮಲ್ಲಿ ನಾಟ್ ಓನ್ಲಿ ರೆಗ್ಯುಲರ್ ಸರ್ವಿಸಸ್, ಆಸ್ ಅ ಸ್ಕಿನ್ ಸ್ಪೆಷಲಿಸ್ಟ್. ಸೊ ಕೆಲವು ಈ ಕಾಯಿಲೆಗಳಿಗೆ ಡೈರೆಕ್ಟ್ ಡಯಾಗ್ನೋಸಿಸ್ ಕೊಡ್ಬೋದು. ಮತ್ತೆ ಕೆಲವರಿಗೆ ಇವನ್ ಈಗ ಯಾರಾದ್ರೂ ಕನ್ಸಲ್ಟ್ ಮಾಡಿದ್ದಾರೆ ಬೇರೆ ಕಡೆ, ದೇ ವಾಂಟ್ ಅ ಸೆಕೆಂಡ್ ಒಪಿನಿಯನ್. ಈಗ ಕೆಲವರು ನಿಮ್ಮ ಕಡೆ ಇರ್ಬೋದು, ಅವರು ಡಾಕ್ಟರ್ಗೆ ತೋರಿಸಿ ಆಪರೇಷನ್ ಮಾಡ್ಬೇಕಂತ ಹೇಳ್ತಾರೆ. ಸೊ ನಿಮಗೆ ಪೇಷಂಟಿಗೆ ಕೆಲವೊಮ್ಮೆ ಬೇರೆಯವರಿಗೆ ಡಾಕ್ಟರ್ ತೋರಿಸಲಿಲ್ಲ ಮನಸ್ಸಿಗೆ ಆ ರಿಪೋರ್ಟ್ಸ್ ಜೊತೆ ಬಂದರೆ ನಮ್ಮ ಡಾಕ್ಟರ್ಗಳಿಂದ ಅವರಿಂದ ಕೂಡ ಒಂದು ಒಪಿನಿಯನ್ ತಗೊಳ್ಬೋದು. ಮತ್ತೆ ಕೆಲವೊಮ್ಮೆ ಏನಾಗುತ್ತೆ, ಕೆಲವು ಥಿಂಗ್ಸ್ ಫೋನಲ್ಲಿ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಸ್ಪೆಷಲಿಸ್ಟ್ ಆಗಿ ಆಲ್ಮೋಸ್ಟ್ 60, 70, 80% ಕಾಯಿಲೆಗಳು ನಮಗೆ ನೋಡಿ ಗೊತ್ತಾಗುತ್ತೆ. ಪರೀಕ್ಷೆ ಮಾಡಿ ಮಾತ್ರ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಕೆಲವು ಕಾಯಿಲೆಗಳಿಗೆ ಮಾತ್ರ ಸೆಲೆಕ್ಟೆಡ್ ಕೇಸಸ್ಗೆ ಮಾತ್ರ ನಾವು ಈಗ ಹಾಸ್ಪಿಟಲ್ ನಮ್ಮ ಕಡೆ ಬರಲಿಕ್ಕೆ ನಾವು ಆದಷ್ಟು ಫೋನಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ಮತ್ತೆ ಒಂದು ರಿಕ್ವೆಸ್ಟ್ ಅಂದ್ರೆ ಇವನ್ ಅಲ್ಲಿ ಸೆಂಟರ್ ಇದ್ದವರು ಪೇಷಂಟ್ ಯಾವಾಗ ಬರುವಾಗ ಅವರ ಓಲ್ಡ್ ಡೀಟೇಲ್ಸ್ ಕೆಲವೊಬ್ಬರು ಏನಾಗುತ್ತೆ, ಈಗ ಸ್ಕಿನ್ ಅಲ್ಲಿ ನೋಡಿ ಅವರ ಟೀಮ್ ಎಲ್ಲ ಮನೆಯಲ್ಲಿ ಸರ್. ಡಾಕ್ಟ್ರೇ, ಗೊತ್ತಾಯ್ತು ನೀವು ಹೇಳಿದೆಲ್ಲ ವಿಷಯ. ನಾನು ನಮ್ಮ ಕುಮಟಾದಲ್ಲಿ ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇದ್ದೇನೆ. ನಾನು ನಿನ್ನೆ ಮೊನ್ನೆ ಒಂದು ನ್ಯೂಸನ್ನು ನೋಡಿದ್ದೆ. ಇದು ನಿಮ್ಮ ಹಾಸ್ಪಿಟ್ಲಲ್ಲಿ, ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಪ್ರತಿಯೊಬ್ಬರಿಗೂ 18% GSTಯನ್ನು ಆ್ಯಡ್ ಮಾಡ್ತೀರಿ ನೀವು, ಅದು ಕಟ್ ಮಾಡ್ತೀರಾ ಅನ್ನುವಂಥದ್ದು, ಅದು ತಪ್ಪು ಅನ್ನುವಂಥದ್ದನ್ನು ಬಂದಿದೆ. ನಮ್ದೇನದು ಫಿಕ್ಸ್ಡ್ ಚಾರ್ಜ್ ಆಸ್ ಆಫ್ ನಾವು ಏನಿಲ್ಲ ಸರ್. ಆಸ್ ಆಫ್ ನಾವು ಅಂತೂ ನಾಲೆಜ್ ಇಲ್ಲ. ಸೊ ಆದಷ್ಟು ಮೋಸ್ಟ್ಲಿ ಇಲ್ಲ ಸರ್. ನಾವು ನಾಟ್ ಅಪ್ಲಿಕೇಬಲ್. ನಾನು ಇನ್ನೊಂದ್ಸರಿ ಮಾತಾಡ್ತೇನೆ ಅದ್ರ ಬಗ್ಗೆ, ತಮಗೆ ಮಾಹಿತಿ ಕೊಡ್ತೇನೆ. ಇನ್ನೊಂದು ಪ್ರೋಗ್ರಾಮ್ ಇದೆ. ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು. ಹೀರುವ ಆಸೆ, ಹೊಂಬಾಳೆಗೆ ಶೃಂಗಾರದ ಆಸೆ, ಆದರೆ ನಮಗೆಲ್ಲರಿಗೂ ಒಂದು ಆರೋಗ್ಯಕರ ಜೀವನ ಬಾಳುವ ಆಸೆ. ನನ್ನ ಪ್ರೀತಿಯ ಬಾಂಧವರೇ, ನಿಮಗೆಲ್ಲರಿಗೂ ಪ್ರಪ್ರಥಮವಾಗಿ ಶುಭ ಮುಂಜಾನೆಯ ಶುಭ ನಮನಗಳು. ವೇದಿಕೆಯಲ್ಲಿ ಹಾಸನರಾಗಿಂತಹ ಮೋಸ್ಟ್ ಪಾಪ್ಯುಲರ್ ಅಂತ ಹೇಳ್ಬೋದು, ಒನ್ ಆಫ್ ವೆಲ್ ನೋನ್ MLA ಅಂತಾನೆ ಹೇಳ್ಬೋದು ಕರ್ನಾಟಕದಾದ್ಯಂತ. ಎಲ್ಲರೂ ಒಂದು ಪ್ರೀತಿಪೂರ್ವಕವಾಗಿ ಇವತ್ತು ನಮ್ಮ MLA ಅವರ ಆಗಮನದಿಂದ ಈ ಒಂದು
ಯೆನಪೋಯ ವೈದ್ಯಕೀಯ ಯೆನಪೋಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನ ಮಾಹಿತಿ ಟೆಲಿಮೆಡಿಸಿನ್ ಹಾಗೂ ಮಾಹಿತಿ ಮತ್ತು ಇನ್ಫಾರ್ಮೇಷನ್ ಸೆಂಟರ್ ಇವತ್ತು ಶುಭಾರಂಭಗೊಂಡಿದೆ. ಅದೇ ರೀತಿ ನಿಮಗೆಲ್ಲರಿಗೂ ಗೊತ್ತಿರೋ ಇನ್ನೊಂದು ವಿಷಯ ಏನೆಂದರೆ, ಮೊಹಮ್ಮದ್ ಅಖಿಲ್ ಘಾಜಿ ಅವರು ಯೆನಪೋಯ ಹಾಸ್ಪಿಟಲ್ ಆದ್ಯಂತಹ ಒನ್ ಆಫ್ ವೆಲ್ ನೌನ್ ಸೋಷಿಯಲ್ ವರ್ಕರ್. ಅವರದ್ದು ಒಂದು ಆಸೆ ಆಗಿತ್ತು, ಕುಮಟಾದಲ್ಲಿ ಯೆನಪೋಯದು ಒಂದು ಮಾಹಿತಿ ಕೇಂದ್ರ ಶುರು ಮಾಡಬೇಕು ಅಂತ. ಅದು ಇವತ್ತು ನನಸಾಗಿದೆ. ಅದು ನನಸು ಆಗಲಿಕ್ಕೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಅವರಿಗೆ ಇವತ್ತು ನೀಡಿದೆ. ಸೊ ಈ ಕಾರ್ಯಕ್ರಮದ ಪ್ರಪ್ರಥಮವಾಗಿ ನಿಮಗೆಲ್ಲರಿಗೂ ಸ್ವಾಗತ ಹೇಳ್ತಾ ಸ್ವಾಗತ ಭಾಷಣಕ್ಕಾಗಿ ನಾನು ಕರಿತಿದ್ದೇನೆ ಯೆನಪೋಯ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಯ ಮೆಡಿಕಲ್ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ನ ಮೊಹಮ್ಮದ್ ರಜಾಕ್ ಸರ್ಗೆ. ಆತ್ಮೀಯರೇ, ತಮಗೆಲ್ಲರಿಗೂ ಬಹಳ ಒಂದು ಶುಭ ಸಂದರ್ಭದ ದಿನವಾಗಿದೆ. ಎಲ್ಲರಿಗೂ ಸಂತೋಷ ದಿನವಾಗಿದೆ. ಎಲ್ಲರಿಗೂ ಆರೋಗ್ಯವೇ ಭಾಗ್ಯ ಎಂಬುದು ಎಲ್ಲರೂ ತಿಳಿದಂಥ ಒಂದು ವಿಷಯ. ತಾವೆಲ್ಲರೂ ಆರೋಗ್ಯವಂತರಾಗಿದ್ದರೆ ತಮ್ಮ ಎಲ್ಲ ದಿನಚರಿಯ ಚಟುವಟಿಕೆಯಲ್ಲಿ ನಾವೆಲ್ಲರೂ ಮುಂದಾಗ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೊಹಮ್ಮದ್ ಅಖಿಲ್ ಅವರು ಬಹಳ ಉತ್ತಮವಾದ ಒಂದು ಕಾರ್ಯಪ್ರವರ್ತನೆ ಮಾಡಿಕೊಂಡು ಈ ಕುಮಟಾ 1 ಅವರ್ದಲ್ಲಿ ಈ ಒಂದು ಯೆನಪೋಯ ಟೆಲಿಮೆಡಿಸಿನ್ ಮತ್ತು ಮಾಹಿತಿ ಮಾರ್ಗದರ್ಶನ ಕೇಂದ್ರವನ್ನು ಪ್ರಾರಂಭಿಸಬೇಕು. ಇಲ್ಲಿಯ ಜನರಿಗೆ ಇದರ ಪ್ರಯೋಜನ ಪಡೆಯಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದು ಉದ್ಘಾಟನಾ ಕಾರ್ಯಕ್ರಮ ನಿರ್ವಹಿಸಿದಂಥ ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾದಂಥ ದಿನಕರ್ ಶೆಟ್ಟಿ ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಯೆನಪೋಯ ಯೂನಿವರ್ಸಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ತಮ್ಮೆಲ್ಲರ ಚಿರಪರಿಚಿತರು, ಈ ನಾಡಿನ ಒಬ್ಬ ಮುಖ್ಯ ವೈದ್ಯರು ಡಾಕ್ಟರ್ ನಜೀಮ್ ಜಾವೇದ್ ಖಾನ್ MBBS MD ಇವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಯೆನಪೋಯ ಯೂನಿವರ್ಸಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಯೆನಪೋಯ ಯೂನಿವರ್ಸಿಟಿಯಲ್ಲಿ ತುಂಬ ವರ್ಷ ಕಾಲ 75 ವರ್ಷ ಕಾಲ ತಮ್ಮ ನಿರಂತರ ಸೇವೆಯನ್ನು ಮಾಡಿಕೊಂಡು ಎಲ್ಲ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವಂಥ ನಮ್ಮ ಎಲ್ಲ ಈ ಸೆಂಟರ್ಗಳು ಇನ್ನಿತರ ಎಲ್ಲ ಕಡೆಗಳಲ್ಲೂ ತಮ್ಮ ಈ ಯೆನಪೋಯ ಪರಿಸರವನ್ನು ಹೆಸರುವಾಸಿಯಾಗಲು ಕಾರಣಕರ್ತರಾದಂಥ ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರ್ ಇವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಈ ಊರಿನ ಪರವಾಗಿ ಹಾಗೂ ಯೂನಿವರ್ಸಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಮುನ್ಸಿಪಾಲಿಟಿ ಇದರ ವೈಸ್ ಪ್ರೆಸಿಡೆಂಟ್ಗಳು ಇದ್ದಾರೆ ಮಹೇಶ್ ನಾಯ್ಕ್, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಯೂನಿವರ್ಸಿಟಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಊರಿನ ಒಬ್ಬ ದೊಡ್ಡ ಮಾಲಕರು ನೂರ್ ಅವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮ ಯೂನಿವರ್ಸಿಟಿ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಟೆಲಿಮೆಡಿಸಿನ್ ಹಾಗೂ ಮಾಹಿತಿ ಕೇಂದ್ರ ಇಲ್ಲಿಗೆ ಬಂದು ಮುಟ್ಟಲು ನಮ್ಮ ಮೊಹಮ್ಮದ್ ಅಖಿಲ್ ಖಾನ್ ಹೇಗೆ ಕಾರಣವೋ ಅದೇ ರೀತಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಸಂಸ್ಥೆಯನ್ನು ಇಲ್ಲಿ ಹುಟ್ಟುಹಾಕಲು ಕಾರಣಕರ್ತರಾದಂಥ ನಮ್ಮ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆದಂಥ ನಮ್ಮ ವಿಜಯಾನಂದ್ ಅವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಿಮ್ಮ ಊರಿಗೆ ಯೆನಪೋಯ ಆಸ್ಪತ್ರೆಯನ್ನು ಪರಿಚಯ ಮಾಡಲಿಕ್ಕೆ ರಾತ್ರಿ ಹಗಲು ಅಲ್ಲಿಗೆ ಇಲ್ಲಿದ್ದಂಥ ಬಡವರ ಪೇಷಂಟ್ಗಳನ್ನು ಅಲ್ಲಿ ಕರೆತಂದು ದಿನಾಲು ವಾರಕ್ಕೆ 2 ಸಲ 3 ಸಲ ತಿಂಗಳಿಗೆ 4 ಸಲ ಹೀಗೆ ಬರ್ತಾ ನಮ್ಮನ್ನು ಪರಿಚಯಿಸಿದಂಥ ಈ ಊರಿಗೆ ನಮ್ಮನ್ನು ಪರಿಚಯಿಸಿದಂಥ ಮೊಹಮ್ಮದ್ ಅಖಿಲ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಈ ಊರಿನ ನಾಗರಿಕರು ಎಲ್ಲರಿಗೂ ನಮ್ಮ ಯೆನಪೋಯ ಯೂನಿವರ್ಸಿಟಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊಹಮ್ಮದ್ ರಜಾಕ್ ಸರ್, ನಿಮಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಮುಂದಿನ ಘಟ್ಟವಾಗಿ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶಾಸಕರು ಶ್ರೀ ದಿನಕರ್ ಶೆಟ್ಟಿ ಅವರು ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಯೆನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವಿಭಾಗದಿಂದ ಟೆಲಿಮೆಡಿಸಿನ್ ಮತ್ತು ಮಾಹಿತಿ ಹಾಗೂ ಮಾರ್ಗದರ್ಶನದ ಕೇಂದ್ರ ಇದರ ಉದ್ಘಾಟನಾ ಸಮಾರಂಭ ಈ ಒಂದು
ಸಮಾರಂಭದ ವೇದಿಕೆ ಮೇಲೆ ಆಸೀನರಾದಂಥ ಕುಮಟಾ ಪುರಸಭೆಯ ಉಪಾಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಮಹೇಶ್ ನಾಯ್ಕರವರೇ, ಡಾಕ್ಟರ್ ನಾಜೀಮ್ ಅವರು, ನೂರ್ ಅವರೇ ಮತ್ತು ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರ್ ಹಾಗೂ ಅಖಿಲ್, ನಮ್ಮ ಮೊಹಮ್ಮದ್ ಅಖಿಲ್ ಹಾಗೂ ಸೇರಿದಂಥ ಎಲ್ಲ ನನ್ನ ಆತ್ಮೀಯ ಬಂಧು ಮತ್ತು ಭಗಿನಿಯರೇ, ಹೆಲ್ತ್ ಈಸ್ ವೆಲ್ತ್ ಅಂತೆ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನನ್ನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು. ಹೀಗಾಗಿ ಮನುಷ್ಯ ಆರೋಗ್ಯದ ಬಗ್ಗೆ ಮೊದಲನೇ ಪ್ರಾಶಸ್ತ್ಯವನ್ನು ಕೊಡಬೇಕಾಗ್ತದೆ. ಬಹುಶಃ ಕುಮಟಾದಲ್ಲಿ ಒಳ್ಳೊಳ್ಳೆ ಡಾಕ್ಟರ್ ಬೇಕು ಅನ್ನುವಂಥ ಬೇಡಿಕೆ ಭಾಳ ವರ್ಷಗಳಿಂದ ಇದೆ. ಈಗಿದ್ದ ಡಾಕ್ಟ್ರು ಒಳ್ಳೆಯವರಲ್ಲ ಅನ್ನುವಂಥದ್ದನ್ನಲ್ಲ, ಡಾಕ್ಟ್ರಿಗೆ ಬೇಕಾಗುವಂಥ ಸಲಕರಣೆಗಳು ಅದು ನಮ್ಮಲ್ಲಿ ಕೊರತೆ ಇದೆ ಕುಮಟಾದಲ್ಲಿ. ಹೀಗಾಗಿ ನಾನು ಕುಮಟಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರಾಮಾ ಸೆಂಟ್ರನ್ನು ಮಾಡಬೇಕು ಎನ್ನುವಂಥ ಪ್ರಯತ್ನವನ್ನು ಮಾಡಿ ಬೆಂಗಳೂರಿನ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪನಿಯವರಿಂದ 2,80,00,000 ರೂಪಾಯಿಯನ್ನು ತಂದು ಕಟ್ಟಡ ಮತ್ತು ಅದಕ್ಕೆ ಬೇಕಾಗುವಂಥ ಎಲ್ಲ ಉಪಕರಣಗಳನ್ನು ಪೂರೈಸುವಂಥ ಕೆಲಸ ಈಗಾಗಲೇ ಮಾಡಿ ಇಟ್ಟಿದ್ದೇನೆ. ಸರ್ಕಾರ ಈಗ ಡಾಕ್ಟ್ರನ್ನು ಕೊಡಬೇಕು, ನರ್ಸನ್ನು ಕೊಡಬೇಕು, ಅದೆಲ್ಲ ಅದ್ರ ಬಗ್ಗೆನೂ ನಿರಂತರವಾದಂಥ ಪ್ರಯತ್ನ ಮಾಡಿದ್ದೇನೆ. ಯಾಕೆಂದರೆ ನ್ಯಾಷನಲ್ ಹೈವೇ ಇರೋದರಿಂದ ನಮಗೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ. ಕೂಡಲೇ ಚಿಕಿತ್ಸೆ ಕೊಡಿಸುವಂಥ ಕೆಲಸಗಳು ಆಗಬೇಕು ಆ ನಿಟ್ಟಿನಲ್ಲಿ. ಇಲ್ಲಾಂದರೆ ನಾವು ಮಣಿಪಾಲ್ ಮುಟ್ಟಬೇಕಾಗ್ತದೆ, ಆದರ್ಶ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ, ಇಲ್ಲ ಎನೆಪೋಯ್ ಅವರ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ. ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಎತ್ತಿದ ಕೈ. ಬಹುಶಃ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ಉತ್ತಮವಾದಂಥ ಮೆಡಿಕಲ್ ಬಗ್ಗೆ ಉಡುಪಿ ಮತ್ತು ಮಂಗಳೂರಿನಲ್ಲಿರುವಷ್ಟು ಸೌಲಭ್ಯ ಮತ್ತು ಸವಲತ್ತು ಮತ್ತು ಉತ್ತಮವಾದಂಥ ಡಾಕ್ಟ್ರು ಮತ್ತು ಹಾಸ್ಪಿಟಲ್ ವ್ಯವಸ್ಥೆ ಬಹುಶಃ ನಮ್ಮ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲಿ ಎನೆಪೋಯ್ ಆಸ್ಪತ್ರೆಯನ್ನು ಒಂದು ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ. ಸಾಕಷ್ಟು ಆಸ್ಪತ್ರೆಗಳು ಬೆಳೆದು ಬಂದಿದ್ದಾವೆ. ಯಾಕೋ ಏನೋ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಂಥ ಬಲಿಷ್ಠವಾದಂಥ ಉತ್ತಮವಾದಂಥ ಒಂದು ಆಸ್ಪತ್ರೆ ಇಲ್ಲಿ ತನಕ ಯಾರೂ ನಿರ್ಮಾಣ ಮಾಡಲಿಲ್ಲ ಅನ್ನುವಂಥದ್ದು ಬೇಸರನೂ ನಮಗಿದೆ. ಅದಕ್ಕೆ ಒಂದು ಕಾರಣ ಅಲ್ಲ, 2 ಕಾರಣ ಇದೆ. ಒಂದೇ ಕಾರಣ ಏನಂತ ಹೇಳಿದರೆ, ಈ ಎಲ್ಲ ಡಾಕ್ಟ್ರುಗಳಿಗೆ ಬೇಕಾಗಿರುವಂಥದ್ದು ಏರ್ಪೋರ್ಟ್ ಬೇಕಾಗ್ತದಂತೆ. ಯಾಕೆಂದರೆ ಅವರು ಇಲ್ಲಿಂದ ಒಂದು ಆಪ್ರೇಷನ್ ಮಾಡಿದರೆ ಇನ್ನೊಂದು ಆಪ್ರೇಷನ್ಗೆ ಮತ್ತೊಂದು ಊರಿಗೆ ಸೇರಬೇಕಾದ್ರೆ ಅವರಿಗೆ ಏರ್ಪೋರ್ಟ್ ಇದ್ದರೆ ವಿಮಾನದಿಂದ ಹೋಗ್ತಾರೆ. ಒಂದು ಆಪ್ರೇಷನ್ಗೆ 1 ಲಕ್ಷ 1.5 ಲಕ್ಷ ರೂಪಾಯಿಯನ್ನು ತಗೊಂಡು ಇನ್ನೊಂದು ಆಸ್ಪತ್ರೆಗೆ ಹೋಗ್ತಾರೆ ಅವರು. ಅಲ್ಲಿ ಮತ್ತು 1.5 ಲಕ್ಷ ರೂಪಾಯಿ ದುಡಿಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ದಿನ ಏನಿಲ್ಲ ಅಂದರೂ 2 ರಿಂದ 3 ಲಕ್ಷ ರೂಪಾಯಿಯನ್ನು ದುಡಿಯುವಂಥದ್ದನ್ನು ಅವರು ಮಾಡ್ತಾರೆ. ಹೀಗಾಗಿ ನಮ್ಮಲ್ಲಿ ಏರ್ಪೋರ್ಟಿನ ಸಮಸ್ಯೆ ಒಂದು ಕಡೆ, ಇನ್ನೊಂದು ಕಡೆ ಎಜುಕೇಷನ್ ಅಂದು ನಮಗೆ ಸಮಸ್ಯೆ ಇದೆ. ನಮ್ಮ ಊರಲ್ಲಿ ಉತ್ತಮವಾದಂಥ ಒಂದು ಗುಣಮಟ್ಟದ್ದು ಇಂಗ್ಲೀಷ್ ಮೀಡಿಯಂ ಈಗೀಗ ನಮ್ಮಲ್ಲಿ ಪ್ರಾರಂಭವಾಗಿದೆ. ಈ ಡಾಕ್ಟರ್ ಮಕ್ಕಳಿಗೆಲ್ಲ ಅತ್ಯುತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರು ನಮ್ಮ ಜಿಲ್ಲೆಗೆ ಬರಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು. ನಿನ್ನೆ ಸಹ ಕಾರವಾರದಲ್ಲಿ ನಮ್ಮ ಆರೋಗ್ಯ ಸಚಿವರು ಡಾಕ್ಟರ್ ಶರಣಬಸವ ಅವರು ಬಂದಿದ್ದರು. ಅವರು ಹೇಳಿದ್ದಿದೆ, ಇಲ್ಲಿ ಯಾರು ನಿಮ್ಮ ಜಿಲ್ಲೆಗೆ ಡಾಕ್ಟರ್ ಬರಲಿಕ್ಕೆ ರೆಡಿ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ಕೊಂಡು ಅವ್ರು ನಿನ್ನೆ ಹೋಗಿದ್ದಾರೆ. ಅದು ಒಂದು ಕಡೆ ಸತ್ಯ ಆದರೂ ಸಹ ಇನ್ನೊಂದು ಕಡೆ ನಾವು ಪ್ರಯತ್ನಗಳನ್ನು ಮಾಡಬೇಕು. ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿಯನ್ನು ವಹಿಸಬೇಕು ಅನ್ನುವಂಥದ್ದನ್ನು. ಆದರೆ ಇವತ್ತು ಎನೆಪೋಯ್ ಹಾಸ್ಪಿಟಲ್ನವರು ಮಿನಿಮಮ್ ಒಂದು ವ್ಯವಸ್ಥೆಯನ್ನು ನಮ್ಮ ತಾಲೂಕಿಗೆ, ನನ್ನ ಕ್ಷೇತ್ರದಲ್ಲಿ ಇವತ್ತು ಮಾಡ್ತಾ ಇದ್ದಿದ್ದಕ್ಕೆ ಆಸ್ಪತ್ರೆಯ ಸಂಪೂರ್ಣ ಅಧಿಕಾರಿಗಳಿಗೆ ಮತ್ತು ಡಾಕ್ಟರ್ಗಳಿಗೆ ನಾನು ನನ್ನ ಕ್ಷೇತ್ರದಲ್ಲಿ ಇದನ್ನು ಒಂದು ಮಾಹಿತಿ ಮತ್ತು ಮಾರ್ಗದರ್ಶನ ಕೇಂದ್ರವನ್ನು ಮಿನಿಮಮ್ ಇಷ್ಟಾದರೂ ಇವತ್ತು ಒಂದು ಅಲ್ಲಿಯ ಡಾಕ್ಟ್ರನ್ನು ಸಂಪರ್ಕ ಬೆಳೆಸಲಿಕ್ಕೆ ಯಾರಿಂದ ಆಗ್ತಾ ಇತ್ತು ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅಂಥ ಒಂದು ವ್ಯವಸ್ಥೆ ಇವತ್ತು ನಮ್ಮ ಚಂದಾವರದ ಮೊಹಮ್ಮದ್ ಅಖಿಲ್ ಮಾಡಿದ್ದಾರೆ. ಅವರು ಚಂದಾವರ ಗ್ರಾಮ ಪಂಚಾಯತದ ಸದಸ್ಯರು ಹೌದು, ಸಾಮಾಜಿಕ ಕಾರ್ಯಕರ್ತರಾಗಿ ಇವತ್ತು ಬಹಳಷ್ಟು ಕೆಲಸಗಳನ್ನು ಅವ್ರ ಭಾಗದಲ್ಲಿ ಮಾಡ್ತಾ ಬಂದಿದ್ದಾರೆ. ಇದು ಎಲ್ಲದಕ್ಕಿಂತ ಮುಖ್ಯವಾದಂಥದ್ದು ಆರೋಗ್ಯದ ಬಗ್ಗೆ ವಿಶೇಷವಾದಂಥ ಒಂದು ಆಸಕ್ತಿ, ಕಾಳಜಿಯನ್ನು ಇಟ್ಕೊಂಡು ಇಲ್ಲಿ
ಕಷ್ಟ ಇದೆ, ಅಷ್ಟು ನಾವು ತಿಳ್ಕೊಂಡಷ್ಟು ಸುಲಭ ಇಲ್ಲ ಇಲ್ಲಿ. ಇದು ಅವರಿಗೆ ವರ್ಕೌಟ್ ಆಗಬೇಕಾಗ್ತದೆ. ಮೊದಲು ಬರಲಿಕ್ಕೆ ಸ್ವಲ್ಪ ಹಿಂದೇಟು ಆಗ್ತಾರೆ ಎಲ್ಲರೂ, ಏನಾಗ್ತದೆ ಏನೇನು ಅನ್ನುವಂಥದ್ದನ್ನು ತಿಳ್ಕೊಂಡು. ಅಲ್ಲಿ ತನಕ ತಾಳ್ಮೆ ಬೇಕಾಗ್ತದೆ ನಮ್ಮ ಅಖಿಲ್ಗೆ. ಆ ತಾಳ್ಮೆ ಇದ್ದರೆ ಖಂಡಿತವಾಗಿಯೂ ಮುಂದಿನ ದಿವಸದಲ್ಲಿ ಇದು ಒಳ್ಳೆಯ ಒಂದು ಮಿನಿ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ ಅಲ್ಲದೇ ಇದ್ದರೂ ಒಂದು ಮಿನಿ ಆಸ್ಪತ್ರೆ ಆಗಲಿಕ್ಕೆ ಸಾಧ್ಯ ಉಂಟು ಅನ್ನುವಂಥದ್ದನ್ನು. ಆಮೇಲೆ ನಮ್ಮ ಡಾಕ್ಟರ್ ನಜೀಮ್ ಅವರು ಇವತ್ತು ಕುಮಟಾದಲ್ಲಿ ಸೇವೆಯನ್ನು ಕೊಡ್ತಾ ಇದ್ದಾರೆ. ಭಾಳ ಒಳ್ಳೆಯ ಫಿಸಿಷಿಯನ್ ಅನ್ನುವಂಥದ್ದನ್ನು ನಾನು ಕೇಳಿದ್ದೇನೆ. ನನಗೆ ಅವ್ರಿಗೆ ಭೇಟಿ ಮಾಡಲಿಕ್ಕಾಗಲಿಲ್ಲ, ಹೋಗ್ಲಿಕ್ಕೆ ಆಗಲಿಲ್ಲ. ನಾನು ಒಂದು ಶುಗರ್ ಪೇಷಂಟ್, ಅವ್ರ ಹತ್ರ ಹೋಗಬೇಕಾಗಿತ್ತು, ಆದರೆ ಹೋಗ್ಲಿಕ್ಕೆ ಆಗಲಿಲ್ಲ ಇಲ್ಲಿ ತನಕ. ಯಾಕೆಂತ ಹೇಳಿದ್ರೆ ನನಗೆ ಡಾಕ್ಟರ್ ಶ್ರೀನಿವಾಸ್ ನಾಯ್ಕರು ಇಲ್ಲಿಂದ ನೋಡ್ತಾ ಇರೋದ್ರಿಂದ ಮತ್ತೆ ಚೇಂಜ್ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅನ್ನುವಂಥದ್ದನ್ನು. ಆದರೆ ಕುಮಟಾದಲ್ಲಿ ಅವರ ಅವಶ್ಯಕತೆ ಭಾಳ ಇತ್ತು, ಅದು ಸ್ವಲ್ಪ ಮಟ್ಟಿಗೆ ನಮಗೆ ನಿಭಾಯಿಸಿದ್ದಾರೆ. ಹೀಗಾಗಿ ಈ ಕ್ಷೇತ್ರದ ಶಾಸಕನಾಗಿ ನಾನು ಡಾಕ್ಟರ್ ನಜೀಮ್ ಅವರಿಗೂ ಒಂದು ಧನ್ಯವಾದಗಳನ್ನು, ಒಳ್ಳೆಯ ಸರ್ವಿಸನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಡಾಕ್ಟರ್ ಮೊಹಮ್ಮದ್ ಗುತ್ತೇದಾರ್, ನಮ್ಮಲ್ಲಿ ಗುತ್ತೇದಾರ್ ಅನ್ನುವಂಥ MLAಗಳು ಇದ್ದಾರೆ, ಕಲಬುರ್ಗಿಯವರು ಭಾಳ ಮಂದಿ ಇದ್ದಾರೆ. ಗುತ್ತೇದಾರ್ ಅವರು ಏನೇ ಇರಲಿ, ನೀವು ಬಂದು ಇಲ್ಲಿ ಕೆಲವಷ್ಟು ಕ್ಷಣಗಳನ್ನು ನಮ್ಮ ಜನಗಳ ಜೊತೆ ನೀವು ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿಕ್ಕೆ ಬಂದಿದ್ದಕ್ಕಾಗಿ ನಾನು ಈ ಕ್ಷೇತ್ರದ ಪರವಾಗಿ ತಮಗೂ ಒಂದು ಧನ್ಯವಾದಗಳನ್ನು ಹೇಳುವುದ್ರ ಜೊತೆಗೆ ನಮ್ಮ ಸ್ನೇಹಿತರಾದಂಥ ಮಹೇಶ್ ನಾಯ್ಕರು 2ನೇ ಬಾರಿ ಮುನ್ಸಿಪಾಲ್ಟಿ ಮೆಂಬರ್ ಆಗಿ ಈಗ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ನೋಡ್ರಿ. ಅವ್ರು 2ನೇ ಬಾರಿ ಗೆದ್ದು ವೈಸ್ ಪ್ರೆಸಿಡೆಂಟ್. ನಾನು 3 ಬಾರಿ ಶಾಸಕನಾದರೂ ನನಗಿನ್ನೂ ಯಾವುದು ಪೋಸ್ಟ್ ಸಿಕ್ಕಲಿಲ್ಲ. ನೂರವರು ನನ್ನ ಸ್ನೇಹಿತರೆ, ಅವರು ಕರ್ಕೊಂಡು ಬಂದಿದ್ದು ನಾನೇ. ಮತ್ತು ಅವರಿಗೆ ಅವ್ರು ಹೇಳೋದಿಲ್ಲ ಅಷ್ಟೇ, ಹೇಳಿದ್ದಾರೆ. ನನ್ನ ಮನೆ ಫಸ್ಟ್ ಮಾಡುವಾಗ ಬಂದು ಫರ್ನಿಚರು ಮತ್ತು ಡೋರ್ ವಿಂಡೋ ಎಲ್ಲ ಕೆಲಸ ಮಾಡಿ ಅಲ್ಲಿಂದ ಬೆಳಕಿಗೆ ಬಂದವರು ಅವರು. ಇವತ್ತು ನನಗಿಂತ ಶ್ರೀಮಂತರು ಆಗಿದ್ದಾರೆ, ನನಗೆ ಸಮಾಧಾನವೂ ಇದೆ ಅನ್ನುವಂಥದ್ದು. ಏನೇ ಇರಲಿ, ಒಳ್ಳೆಯ ಕಾರ್ಯಕ್ರಮದಲ್ಲಿ ನನಗೆ ಇವತ್ತು ಬಂದು ನಿಮ್ಮೆಲ್ಲರ ಜೊತೆ ಕೆಲವಷ್ಟು ಕ್ಷಣಗಳನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ಮೊಹಮ್ಮದ್ ಅಖಿಲ್ ಮತ್ತು ಅವರ ಸಂಗಡಿಗರಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ನಿಮ್ಮ ಈ ಒಂದು ಕೆಲಸ ಮುಂದಿನ ದಿನಗಳಲ್ಲಿ ಕುಮಟಾ ಹೊನ್ನಾವರ ಕ್ಷೇತ್ರ ಇನ್ನೂ ಕೂಡ ತುಂಬಾನೇ ಒಂದು ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೇವೆ. ತುಂಬಾ ಧನ್ಯವಾದಗಳು ಸರ್. ನಮ್ಮ ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಮ್ಮ ಯನಪಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ HOD ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಸೋಷಿಯಲ್ ವರ್ಕ್ ಭಾಗದ ಡಾಕ್ಟರ್ ಮೊಹಮ್ಮದ್ ಗುತ್ತೇದಾರ್ ಸರ್ ಇದ್ದಾರೆ. ಅವರು ಈ ಒಂದು ಉದ್ಘಾಟನಾ ಸಮಾರಂಭದ ಭಾಗವಾಗಿ ಒಂದೆರಡು ಮಾತುಗಳನ್ನು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಈ ಕ್ಷೇತ್ರದ ಜನಪ್ರಿಯ ಶಾಸಕರೇ, ಹಾಗೆ ಇತರ ಗಣ್ಯರೇ, ರಾಜಕೀಯ ಧುರೀಣರೇ ಮತ್ತು ಗ್ರಾಮಸ್ಥರೇ, ನಿಮಗೆಲ್ಲರಿಗೂ ಕೂಡ ಯನಪಯ್ಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೆ. ಶಾಸಕರು ಮಾತಾಡುವಾಗ ಒಂದು ಮಾತು ಹೇಳಿದರು, ಆರೋಗ್ಯವೇ ಭಾಗ್ಯ ಅಂತ. ಹೌದು, ಯಾಕೆಂದರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು, 2000 ಇಸವಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಘೋಷಣೆಯ ಪ್ರಕಾರ ಎಲ್ಲರಿಗೂ ಆರೋಗ್ಯ ಆಗಬೇಕಿತ್ತು. ಅಂದರೆ ಆಸ್ಪತ್ರೆಗೆ ಹೋಗುವುದನ್ನು ತಪ್ಪಿಸಬೇಕು, ಜನರು ಆರೋಗ್ಯವಂತರಾಗಿರಬೇಕು, ಆರೋಗ್ಯವಂತರಾಗಿದ್ದರೆ ರಾಷ್ಟ್ರ ಅಭಿವೃದ್ಧಿ ಆಗತ್ತೆ ಅಂತ ಹೇಳುವಂಥ ಒಂದು ಕಲ್ಪನೆ ಅದು. ಆದರೆ ಅದು ಸಾಧ್ಯ ಆಗಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಯನಪಯ್ಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ 1999ರಲ್ಲಿ ಮಂಗಳೂರಲ್ಲಿ ನಾವು ಶುರು ಮಾಡಿದ್ವಿ. ಶುರು ಮಾಡಿದ ನಂತರ ರೋಗಿಗಳು ಆಸ್ಪತ್ರೆಗೆ ಬರಬೇಕು ಅಂತ ಹೇಳುವಂಥದ್ದು, ಮತ್ತು ಆಸ್ಪತ್ರೆಯಲ್ಲಿ ವೈದ್ಯರುಗಳು ಇರಬೇಕು, ಬೇಕಾದಂತಹ ತಪಾಸಣೆ ವ್ಯವಸ್ಥೆಗಳು ಇರಬೇಕು, ಎಲ್ಲ ಆಧುನಿಕ ಉಪಕರಣಗಳು, ಯಂತ್ರಗಳು ಇರಬೇಕು. ಅದೆಲ್ಲವೂ ಕೂಡ ಇದ್ದರೆ ಮಾತ್ರ ಬರುವಂಥ ರೋಗಿಗಳಿಗೆ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಕೊಡಲಿಕ್ಕಾಗತ್ತೆ. ಮುಖ್ಯವಾಗಿ ವೈದ್ಯರುಗಳು ಇರಬೇಕು. ವೈದ್ಯರುಗಳು ಇಲ್ಲದಿದ್ದರೆ ರೋಗಿಗಳಿಗೆ ಸೇವೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ, ಚಿಕಿತ್ಸೆಯನ್ನು ನೀಡಲಿಕ್ಕೆ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಬಹುಶಃ ಶಾಸಕರಿಗೂ ಕೂಡ ಗೊತ್ತಿದೆ, ಅವರು ಮೆನ್ಷನ್ ಮಾಡಿದರು,
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ನಮ್ಮ ಇಡೀ ಕರ್ನಾಟಕ ಅಲ್ಲ, ಬೇರೆ ಇಡೀ ಭಾರತಾದ್ಯಂತ ಏನಪ್ಪಯ್ಯ ಅವರದು ಹೆಸರು ಪ್ರಸಿದ್ಧ. ಕೇವಲ ಮೆಡಿಕಲ್ ಕಾಲೇಜು ಮಾತ್ರ ಅಲ್ಲ, ಮೆಡಿಕಲ್ ಶಿಕ್ಷಣ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಉದ್ಯಮದಲ್ಲಿ ಅವರು ಇರುವವರು. ಮತ್ತು ಅವರು ಹೆಚ್ಚಾಗಿ ಈಗ ಆರೋಗ್ಯ ಶಿಕ್ಷಣವನ್ನು, ವೈದ್ಯಕೀಯ ಶಿಕ್ಷಣವನ್ನು ನೆಚ್ಚಿಕೊಂಡು ಆಸ್ಪತ್ರೆಯನ್ನು ತೊಡಗಿಸಿಕೊಂಡು ಜನರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತು ಮೊಹಮ್ಮದ್ ಅಖಿಲ್ ಖಾಜಿಯವರು ಇಲ್ಲಿ ಅವರ ಮುತುವರ್ಜಿಯಲ್ಲಿ ಶಾಸಕರು ಉದ್ಘಾಟನೆ ಮಾಡಿರುವಂತಹ ಟೆಲಿಮೆಡಿಸಿನ್ ಹಾಗೂ ಮಾಹಿತಿ ಕೇಂದ್ರದ ಉದ್ಘಾಟನೆ 5ನೇದ್ದು. ಇದು ನಾವು ಶುರು ಮಾಡಿರುವಂಥದ್ದು 5ನೇದ್ದು. ಇದರ ಉದ್ದೇಶ ಇಷ್ಟೇ. ಇದರ ಉದ್ದೇಶ ಒಂದು ನಿಮಗೆ ಗೊತ್ತಿರಬೇಕೆ ಅಂತಂದರೆ, ರೋಗಿಗಳು ಬರುವುದಿಲ್ಲ ಅಂತಲ್ಲ, ನಮ್ಮ ಆಸ್ಪತ್ರೆಗೆ ರೋಗಿಗಳು ಬರ್ತಾ ಇದ್ದಾರೆ, ಬೇಕಾದಷ್ಟು ರೋಗಿಗಳು ಬರ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಇರುವಂತಹ ಏನು ವ್ಯವಸ್ಥೆಗಳು ಇದೆ ಅದು ನಾವು ಹೇಳ್ತೇವೆ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಎಲ್ಲವೂ ನಮ್ಮಲ್ಲಿ ಇದೆ. ಅದನ್ನು ಜನರ ಬಳಿಗೆ ತೆಕ್ಕೊಂಡೋಗಬೇಕು ಅಂತ ಹೇಳುವುದನ್ನು ನಮ್ಮ ವಿಶ್ವವಿದ್ಯಾನಿಲಯದ ಚಾನ್ಸಲರ್ ಆಗಿರುವಂಥ ಏನಪ್ಪ ಅಬ್ದುಲ್ಲಾ ಕುಂಜಿ ಅವರು ಯಾವಾಗಲೂ ಹೇಳ್ತಾರೆ. ಅವರ ಮಗ ಕೂಡ ಹೇಳುವಂಥನು ಏನಪ್ಪ ಫರಾದ್ ಅವರು, ನಿಮಗೆ ಏನು ಬೇಕು ಅದೆಲ್ಲವನ್ನು ನಾವು ಕೊಡ್ತೇವೆ, ಆದರೆ ಅದರ ಉಪಯೋಗವನ್ನು ಜನರು ಮಾಡಿಕೊಳ್ಬೇಕು. ಅಂದರೆ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಹಳ್ಳಿಗಳಲ್ಲಿ ವ್ಯವಸ್ಥೆಗಳು ಇಲ್ಲ ಅಂಥ ರೋಗಿಗಳು ಜನರು ಈ ಸೇವೆಯನ್ನು ಬಳಸ್ಕೊಳ್ಬೇಕು. ಮತ್ತು ಅದು ಹೆಚ್ಚು ಹಣ ಕೊಡೋದು ಬೇಡ, ಅತ್ಯಲ್ಪ ದರದಲ್ಲಿ ಈ ಸೇವೆಯನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಆದ್ದರಿಂದ ಈ ಸೇವೆಯನ್ನು ಗ್ರಾಮಗಳಿಗೆ ತೆಕ್ಕೊಂಡೋಗಬೇಕು ಅಂತ ಹೇಳುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಬಹುಶಃ ಈ ಕುಮಟದಲ್ಲಿ ಯಾವಾಗಲೇ ಶುರು ಮಾಡಬೇಕಿತ್ತು ಇಲ್ಲಿ. ಯಾಕೆಂದರೆ ನಾವು ಭಟ್ಕಳ, ಹೊನ್ನಾವರ, ಶಿರ್ಸಿ ಹೀಗೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಎನ್ ಮಿತ್ರ ಅಂದರೆ ನಮ್ಮದು ಆಸ್ಪತ್ರೆಯ ಅವರು ಮಿತ್ರರು. ನೀವು ಅವ್ರ ಹತ್ರ ಕೇಳ್ಬೋದು, ಅವರಿಗೆ ಹಣ ಕೊಡ್ತೇವೆ ಅಂತ, ಅವ್ರಿಗೆ ಸಂಬಳ ಏನೂ ಇಲ್ಲ. ಅಂಥವರನ್ನು ಯಾಕೆ ಗುರುತಿಸ್ತಾ ಇದ್ದೇವೆ ಅಂದರೆ, ಜನರಿಗೆ ಉಪಯೋಗ ಮಾಡಲಿಕ್ಕೆ, ಹೆಲ್ಪ್ ಮಾಡಲಿಕ್ಕೆ, ಸಹಕಾರ ಕೊಡಲಿಕ್ಕೆ, ಅವರ ಆರೋಗ್ಯವನ್ನು ಉತ್ತಮ ಮಾಡಬೇಕು ಅಂತ ಕಾಳಜಿ ಯಾರಿಗೆ ಇದೆಯೋ ಅಂಥವರನ್ನು ಗುರುತಿಸಿಕೊಂಡು ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದನ್ನು ನಾವು ಏನಪ್ಪಯ್ಯ ಅದು ಒಂದು ಪರಂಪರೆ ಅದು. ಸೊ ಅದಕ್ಕೆ ಬೇಕಾಗಿ ಮೊಹಮ್ಮದ್ ಅಖಿಲ್ ಖಾಜಿಯವರು ನಮ್ಮ ಮಿತ್ರರು ಆಸ್ಪತ್ರೆಯದ್ದು ಕೆಲವು ವರ್ಷಗಳಿಂದ ನಮ್ಮ ಸಂಪರ್ಕದಲ್ಲಿದ್ದಾರೆ. ನಮ್ಮಲ್ಲಿಗೆ ರೋಗಿಗಳನ್ನು ತರ್ತಾರೆ ಮತ್ತು ಅವರಿಗೆ ನಮ್ಮ ಆಸ್ಪತ್ರೆಯ ಬಗ್ಗೆ ಹೆಚ್ಚು ನಂಬಿಕೆ ಬಂದಿದೆ, ವಿಶ್ವಾಸ ಬಂದಿದೆ. ಮತ್ತು ಯಾವ ರೀತಿಯ ವೈದ್ಯಕೀಯ ಚಿಕಿತ್ಸೆ ಕೊಡ್ತಾರೆ, ಯಾವ ರೀತಿ ವೈದ್ಯರುಗಳು ನೋಡ್ಕೊಳ್ತಾರೆ, ನರ್ಸ್ಗಳು ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ, ಆಸ್ಪತ್ರೆಯ ಸೇವೆ ಹೇಗಿದೆ, ವ್ಯವಸ್ಥೆಗಳು ಇದೆ, ಎಲ್ಲವೂ ಅವರಿಗೆ ಗೊತ್ತಿದೆ. ಆದ್ದರಿಂದ ಇಲ್ಲಿ ಅವರು ನಮ್ಮ ಆಸ್ಪತ್ರೆಯ ಓರ್ವ ರಾಯಭಾರಿ, ಅವರು ಅಂಬಾಸಿಡರ್ ಅಂತ ನಾವು ಹೇಳ್ತೇವೆ, ಅಖಿಲ್ ಅವರು. ಸೊ ಅವರ ಮುಖಾಂತರ ಈ ಒಂದು ಸೇವೆಯನ್ನು ಇಲ್ಲಿ ನಾವು ತೊಡಗಿದ್ದೇವೆ. ಇದರಿಂದ ಆಸ್ಪತ್ರೆಗೆ ದೊಡ್ಡ ಲಾಭ ಆಗತ್ತೆ ಅಂತೇನೂ ಇಲ್ಲ. ಮತ್ತು ಇವರು ಶಾಸಕರು ಹೇಳಿದರು, ಬಹುಶಃ ಇವರು ಖರ್ಚು ಮಾಡ್ತಾರೆ, ಅಷ್ಟು ಬರ್ತದಾ ಇಲ್ವಾ ಅಂತ. ಹೌದು, ಅದು ಕೂಡ ನಮಗೆ ಇದೆ. ಏನಂದರೆ ಇದರಿಂದ ಅವರಿಗೆ ಹೆಚ್ಚು ಲಾಭ ಆಗತ್ತೆ ಅಂತ ಹೇಳುವುದಲ್ಲ, ಜನರ ಸೇವೆ ಮಾಡಬೇಕು, ಮತ್ತು ಲಾಭ ಇಲ್ಲ ನಷ್ಟ ಇಲ್ಲ, ಆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂತ ಒಂದು ಸಿದ್ಧಾಂತದ ಮೇಲೆ ಇದನ್ನು ನಾವು ಕೆಲಸ ಮಾಡ್ತಾ ಇದ್ದೇವೆ. ಈಗ ಟೆಲಿಮೆಡಿಸಿನ್ ಅಂದರೆ ಇಲ್ಲಿ ಕೆಲವರಿಗೆ ಏನಾಗುತ್ತೆ, ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗುತ್ತೆ, ಅವರಿಲ್ಲಿ ಬರ್ತಾರೆ, ಇಲ್ಲಿಂದ ಅಲ್ಲಿಗೆ ಬರಬೇಕಾದ್ರೆ 4-5 ಗಂಟೆ ಅವರು ಪ್ರಯಾಣ ಮಾಡಿ ಬರಬೇಕು, ಖರ್ಚಾಗತ್ತೆ ಮತ್ತು ಸುಸ್ತಾಗತ್ತೆ. ಅದು ಬರುವುದು ಬೇಡ, ಇಲ್ಲಿಯೇ ರೂಮಿಗೆ ಬಂದು ಏನೋ ಒಂದು ನಿರ್ದಿಷ್ಟ ಫೀಸನ್ನು ಫಿಕ್ಸ್ ಮಾಡಿದ ನಂತರ ಇಲ್ಲಿ ಅವರು ನಮ್ಮ ವೈದ್ಯರುಗಳು ಯಾರು ಅವರನ್ನು ಆಪರೇಷನ್ ಮಾಡಿದ್ದಾರೆ, ಯಾರು ಅವರಿಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ, ಅವರೊಟ್ಟಿಗೆ ಮಾತುಕತೆ ನಡೆಸುವಂಥದ್ದು ಇಲ್ಲಿ ಆಗತ್ತೆ. ಸೊ ಅದು ದೂರ ಸಂಪರ್ಕದ ಮೂಲಕ ಆಗುತ್ತೆ. ಆದ್ದರಿಂದ ಅವರಲ್ಲಿ ಬರಬೇಕು ಅಂತ ಇಲ್ಲ, ಏನಾದರೂ ಹೆಚ್ಚು ಬರಬೇಕು ಅಂತ ಅವರು ಹೇಳಿದರೆ ಮಾತ್ರ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಇಲ್ಲದಿದ್ದರೆ ಸ್ಥಳೀಯ ಮಟ್ಟದಲ್ಲಿ ಏನು ಮಾಡಬೇಕು ಅಂತ ಅವರು ನಿಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ವೈದ್ಯರು ಕೊಡ್ತಾರೆ. ಅದು ಒಂದು. ಎರಡನೇದು ಮಾಹಿತಿ ಮತ್ತು ಮಾರ್ಗದರ್ಶನ ಕೇಂದ್ರ ಅಂತ. ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ಸಿಗುವಂಥ ಸೌಲಭ್ಯವನ್ನು ಜನರಿಗೆ ಪರಿಚಯ ಮಾಡುವಂಥದ್ದು ಮುಖ್ಯ ಉದ್ದೇಶ. ಅಂದರೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ನಮ್ಮ ಆಸ್ಪತ್ರೆಯಲ್ಲಿದೆ. ಬಹುಶಃ ಆರೋಗ್ಯ ಕಾರ್ಡ್ ಅಂತ ಹೇಳುವಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಶಿಷ್ಟವಾಗಿರುವಂಥ ಒಂದು ಕಾರ್ಡು. ಅದಕ್ಕೆ ಯಾವುದೇ ಇನ್ಶೂರೆನ್ಸ್ ಟೈಅಪ್ ಇಲ್ಲ. ಅದು ಏನಪ್ಪಯ್ಯ ಅವರ ಮ್ಯಾನೇಜ್ಮೆಂಟಿನವರೇ ಕೊಡುವಂಥ ಒಂದು ಕಾರ್ಡ್ ಅದು. ಅದರಲ್ಲಿ ಅತ್ಯಲ್ಪ ಅಂದರೆ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಕೊಟ್ಟಾಗ 5 ಜನರಿಗೆ ಅದರಲ್ಲಿ ನಾವು ಕವರ್ ಮಾಡ್ತೇವೆ. ಮತ್ತು 1 ವರ್ಷ ಇರುತ್ತೆ. ಮತ್ತು ತುಂಬ ಕಡಿಮೆ ದರದಲ್ಲಿ ಅವರಿಗೆ ಚಿಕಿತ್ಸೆ ಸಿಗುವಂಥ ವ್ಯವಸ್ಥೆ ಅದರಲ್ಲಿ ಆಗುತ್ತೆ.
ಮತ್ತು ನಮ್ಮಲ್ಲಿ ಅಲ್ಲಿ ಹಾಕಿದ್ದಾರೆ, ನೀವು ನೋಡಿರ್ಬೋದು ಅಲ್ಲಿ. ಅಂದರೆ ಅಮ್ಮ ಅಂತ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅದು ನಮ್ಮ ಆಸ್ಪತ್ರೆಯಲ್ಲಿ ಬಂದು ಹೆರಿಗೆ ಆಗುವಂಥದ್ದು, ಅದು ಆಪರೇಷನ್ ಆಗಲಿ ನಾರ್ಮಲ್ ಸಾಮಾನ್ಯ ಹೆರಿಗೆ ಆಗಿರಲಿ ಎಲ್ಲ ಉಚಿತವಾಗಿ ಇರುವಂಥದ್ದು. ಮತ್ತು ಆಸ್ಪತ್ರೆಯಿಂದ ಅವರು ಹೋಗುವಾಗ ಅವರಿಗೆ 5,000 ರೂಪಾಯಿಯಷ್ಟು ಕೂಡ ಆ ಒಂದು ಪ್ರೋತ್ಸಾಹಧನವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಶುರು ಮಾಡಿದ್ದೇವೆ. ಸರ್ಕಾರದವರು ಕೂಡ ಶುರು ಮಾಡಿದರು. ಮಡಿಲು ಅಂತೇಳಿ ಯೋಜನೆ ಮೊದಲು ಇತ್ತು, ಬಹುಶಃ ಈಗ ಗೊತ್ತಿಲ್ಲ ನನಗೆ ಮಡಿಲು ಯೋಜನೆ ಇದೆಯಾ ಇಲ್ವಾ ಅಂತ. ಉತ್ತಮವಾದಂಥ ಯೋಜನೆ. ಅಂದರೆ ಆಸ್ಪತ್ರೆಯಲ್ಲೇ ಎಲ್ಲ ಮಹಿಳೆಯರು ಗರ್ಭಿಣಿಯರು ಆಸ್ಪತ್ರೆಯಲ್ಲೇ ಬಂದು ಹೆರಿಗೆ ಆಗಬೇಕು. ಹಾಗಾದರೆ ಮಾತ್ರ ಮಕ್ಕಳ ಮರಣ ಪ್ರಮಾಣ ಮತ್ತು ತಾಯಿಯ ಮರಣ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳುವಂಥ ಉದ್ದೇಶದಿಂದ ಶುರು ಮಾಡಿರುವಂಥದ್ದು ಅದು. ಅದಕ್ಕೆ ಬೇಕಾಗಿ ನಾವು ಶುರು ಮಾಡಿದ್ದೇವೆ. ಒಳ್ಳೆಯ ಒಂದು ಪ್ರವಾಸ ಸಿಗ್ತಾ ಇದೆ, ತುಂಬ ಮಹಿಳೆಯರು ನಮ್ಮಲ್ಲಿಗೆ ಬರ್ತಾ ಇದ್ದಾರೆ. ಅದರಿಂದ ಅವರ ಆರೋಗ್ಯ ಒಳ್ಳೆಯದಾಗುತ್ತೆ, ಮಗುವಿನ ಆರೋಗ್ಯ ಒಳ್ಳೆಯದಾಗುತ್ತೆ. ಯಾಕೆಂದರೆ ಇಲ್ಲಿ ಆಸ್ಪತ್ರೆಗಳಲ್ಲಿ ಎಲ್ಲ ವ್ಯವಸ್ಥೆಗಳು ಇದೆ. ಈ ಹಿನ್ನೆಲೆಯಲ್ಲಿ ನಾವು ಆಸ್ಪತ್ರೆ ಬಗ್ಗೆ ಹೆಚ್ಚು ಹೇಳೋದಿಲ್ಲ, ಯಾಕೆಂದರೆ ಬೇರೆಯವರು ಕೂಡ ಧುರೀಣರು ಇದ್ದಾರೆ, ಅವರು ಮಾತಾಡಲಿಕ್ಕಿದ್ದಾರೆ. ಎಲ್ಲ ಈಗ ನಮ್ಮಲ್ಲಿ ಇದು ಜುಲೇಖಾ ಏನಪ್ಪಯ್ಯ ಕ್ಯಾನ್ಸರ್ ಆಸ್ಪತ್ರೆಯನ್ನು ಟಾಟಾದವರ ಸಹಭಾಗಿತ್ವದಲ್ಲಿ ಶುರು ಮಾಡಿದ್ದೇವೆ. ಅದು ದಕ್ಷಿಣ ನಮ್ಮ ಕರ್ನಾಟಕದ ಭಾಗದಲ್ಲಿ ಒಂದು ವಿಶಿಷ್ಟವಾಗಿರುವಂಥ ಒಂದು ಆಸ್ಪತ್ರೆ. ಅದು ಎಲ್ಲ ವ್ಯವಸ್ಥೆಗಳು ಇದೆ, ಮತ್ತು ಕಡಿಮೆ ದರದಲ್ಲಿ ಆಗುವಂಥದ್ದು, ಮತ್ತು ಎಲ್ಲ ಕಾರ್ಡುಗಳು ಏನಿದೆ ಸರ್ಕಾರದ ಕಡೆಯಿಂದ ಬರುವಂಥ ಯಾವುದೇ ಕಾರ್ಡುಗಳು ಇರ್ಬೋದು, ಅದು ಇನ್ಶೂರೆನ್ಸ್ ಕಾರ್ಡ್ ಇರ್ಬೋದು, ಆಯುಷ್ಮಾನ್ ಇರ್ಬೋದು, ಎಲ್ಲವೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇದೆ. ಇದರಿಂದ ಜನರಿಗೆ ಪ್ರಯೋಜನ ಆಗುತ್ತೆ. ಮತ್ತು ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆಗಳಿದೆ. ಹೀಗೆ ಆಸ್ಪತ್ರೆಯಿಂದ ಪೇಷಂಟನ್ನು ಕರ್ಕೊಂಡು ಬರುವವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ, ಮತ್ತು ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೀವಿ. ಮತ್ತು ಈ ಆಸ್ಪತ್ರೆಗೆ ಬರುವಂಥ ರೋಗಿಗಳನ್ನು ಕರ್ಕೊಂಡು ಬರಲಿಕ್ಕೆ ಬೇರೆ ಬೇರೆ ಕಡೆಗಳಿಂದ ಬಸ್ಸಿನ ವ್ಯವಸ್ಥೆ ಕೂಡ ಸರ್ಕಾರದವರು, ಅದು KSRTC ಅವರ ಕಡೆಯಿಂದ ಕೂಡ ಆಗ್ತಾ ಇದೆ, ಖಾಸಗಿಯವರು ಕೂಡ ಬರ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಆಸ್ಪತ್ರೆಗೆ ಮಾತ್ರ ಅಲ್ಲ, ಬೇರೆ ಬೇರೆ ಆಸ್ಪತ್ರೆಗಳ ಪರಿಚಯ ಮಾಡುವಂಥ ಕೆಲಸ ಕೂಡ ಆಗಿದೆ. ಅದರಿಂದ ರೋಗಿಗಳಿಗೆ ಪ್ರಯೋಜನ ಆಗಿದೆ. ರೋಗಿಗಳಿಗೆ ಪ್ರಯೋಜನ ಆದರೆ ಏನಾಗುತ್ತೆ, ಆರೋಗ್ಯ, ಇವರು ಹೇಳಿದಾಗೆ, ಸರ್ ಹೇಳಿದಾಗೆ, ಆರೋಗ್ಯ ಒಳ್ಳೆಯದಾದರೆ ನಮ್ಮ ಜನಜೀವನ ಒಳ್ಳೆಯದಾಗತ್ತೆ. ಜನಜೀವನ ಒಳ್ಳೆಯದಾದರೆ ರಾಷ್ಟ್ರದ ಒಂದು ಆರೋಗ್ಯ ಒಳ್ಳೆಯದಾಗತ್ತೆ, ರಾಷ್ಟ್ರದ ಅಭಿವೃದ್ಧಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಏನಪ್ಪಯ್ಯ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ನಾವೇನೆಂದರೆ ಹೆಚ್ಚಾಗಿ ಎಲ್ಲ ಆಸ್ಪತ್ರೆಗಳು ಮೆಡಿಕಲ್ ಕಾಲೇಜುಗಳು ಏನು ಮಾಡುತ್ತವೆ ಅಂದರೆ ನಗರಗಳಲ್ಲಿ ಮತ್ತು ನಗರಗಳಲ್ಲಿ ಮಾತ್ರ ಹೆಚ್ಚು ಕಾರ್ಯಕ್ರಮಗಳನ್ನು ಕೆಲಸ ಮಾಡ್ತವೆ. ಆದರೆ ನಾವೇನು ಮಾಡಿದ್ವಿ ಅಂದರೆ ಯಾರಿಗೆ ವ್ಯವಸ್ಥೆ ಇಲ್ಲ, ಯಾರಿಗೆ ಆಸ್ಪತ್ರೆಗೆ ಹೋಗಿ ಸೌಲಭ್ಯ ಪಡೀಲಿಕ್ಕೆ ಆಗೋದಿಲ್ಲ, ಅಂಥ ಸೌಲಭ್ಯಗಳನ್ನು ನಾವು ಕೊಡಬೇಕು ಅಂತ ಹೇಳ್ಕೊಂಡು ಹಳ್ಳಿಗಳಲ್ಲಿ ಮಾರ್ಕೆಟಿಂಗ್ ವಿಭಾಗದವರು, ಇವರು ವಿಜಯಾನಂದ ಅವರಿದ್ದಾರೆ, ಅವರ ಟೀಮ್ ಇದೆ, ಈಗ ನಿಸಾರ್ ಇದ್ದಾರೆ, ಇವರೆಲ್ಲರೂ ಕೂಡ ರಜಾಕ್ ಇದ್ದಾರೆ, ಇವರೆಲ್ಲ ಹೋಗಿ ಹಳ್ಳಿಗಳಲ್ಲಿ ಎಲ್ಲಿ ಯಾವ ಆಸ್ಪತ್ರೆ ಇಲ್ಲ, ಯಾವ ಸೇವೆ ಇಲ್ಲ, ಯಾವ ಸೌಲಭ್ಯ ಇಲ್ಲ, ಅಂಥವರಿಗೆ ಈ ಸೇವೆ ಹೋಗಬೇಕು ಅಂತ ಪರಿಚಯ ಮಾಡಿಕೊಂಡದ್ದರಿಂದ ಇವತ್ತೇನಾಗಿದೆ ಅಂದರೆ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಕುಮಟ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು, ಹೊನ್ನಾವರ ಆಗಿರ್ಬೋದು, ಸಿರ್ಸಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ರಾಣಿಬೆನ್ನೂರು ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಎಲ್ಲ ಕಡೆ ಈ ಒಂದು ವಿಚಾರ ಪ್ರಚಾರ ಆಗಿ ಜನರಿಗೆ ಪ್ರಯೋಜನ ಆಗಿದೆ. ಸೌಲಭ್ಯವನ್ನು ಪಡಿತಾ ಇದ್ದಾರೆ. ಈ ಸೌಲಭ್ಯ ಪಡಿಬೇಕು, ಯಾಕೆಂದರೆ ರೋಗಿಗಳು ಹೆಚ್ಚಾಗಬಾರ್ದು, ರೋಗಿಗಳು ಕಡಿಮೆ ಆಗಬೇಕು. ಆದರೆ ರೋಗ ಬಂದಾಗ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಹೇಳುವಂಥ ನಿರ್ಧಾರ ತೆಕ್ಕೊಳ್ಳುವಂಥ ಪ್ರಕ್ರಿಯೆ ರೋಗಿಗಳಲ್ಲಿ ಆಗಬೇಕು. ಅವರಿಗೆ ಸಲಹೆ ಸೂಚನೆ ಕೊಡಲಿಕ್ಕೆ ಕಾಜಿಗಳಂಥವರು ನಮ್ಮ ಪ್ರಾಂತ್ಯದಲ್ಲಿ ಇರ್ತಾರೆ. ಅವರು ನಿಮಗೆ ಕೊಂಡಿಯಾಗಿರ್ತಾರೆ. ಏನು ಮಾಹಿತಿ ಬೇಕಿದ್ದರೂ ಅವರು ನಿಮಗೆ ಕೊಡ್ತಾರೆ. ನಮ್ಮಲ್ಲಿ ಕೂಡ ಅವರು ಬರ್ತಾ ಇರ್ತಾರೆ. ಅವರು ಕೇವಲ ಮೊಹಮ್ಮದ್ ಅಖಿಲ್ ಕಾಜಿ ಅವರದ್ದು ಸುಮ್ಮನೆ ಇಲ್ಲಿ ಕೂತ್ಕೊಂಡು ನೀವು ಅಲ್ಲಿಗೆ ಹೋಗಿ ಅಂತ ಹೇಳುವಂಥದ್ದಲ್ಲ. ರೋಗಿಗಳನ್ನು ಕಳಿಸಿದ ನಂತರ ಅವರು ನಮ್ಮಲ್ಲಿಗೆ ಬರ್ತಾರೆ, ವಾರ್ಡ್ಗಳಿಗೆ ಹೋಗ್ತಾರೆ, ಅವರನ್ನು ವಿಚಾರಿಸ್ತಾರೆ, ಡಾಕ್ಟರ್ ಹತ್ರ ಮಾತಾಡ್ತಾರೆ, ಅದೆಲ್ಲೂ ಕೂಡ ಅವ್ರು ಮಾಡ್ತಾರೆ. ಆ ಸೌಲಭ್ಯವನ್ನು ನಾವು ಅವರಿಗೆ ಒದಗಿಸಿಕೊಟ್ಟಿದ್ದೇವೆ. ಅವರನ್ನು ಸಶಕ್ತೀಕರಣ ಮಾಡುವಂಥದ್ದು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಈ ಹಿನ್ನೆಲೆಯಲ್ಲಿ ನಮಗೆ ಈ ಒಂದು ಕೇಂದ್ರ ತುಂಬ ಒಂದು ಪ್ರಭಾವಿ ಕೇಂದ್ರವಾಗಿ ಬೆಳೀಲಿ. ಮತ್ತು ಮಾನ್ಯ ಶಾಸಕರು ಅದನ್ನು ಉದ್ಘಾಟನೆ ಮಾಡಿದ್ದರಿಂದ, ಅವರ ದಿವ್ಯಹಸ್ತದಿಂದ ಉದ್ಘಾಟನೆ ಮಾಡಿರುವುದರಿಂದ ಬಹುಶಃ ಇದರ ಏನು ಅಭಿವೃದ್ಧಿ ಆಗಲಿ, ಜನರಿಗೆ ಪ್ರಯೋಜನ ಆಗಲಿ ಅಂತ ಹೇಳಿ ಈ ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ಟದಕ್ಕೆ ಈ ಊರಿನವರಿಗೆ ಮತ್ತು ಮೊಹಮ್ಮದ್ ಅಖಿಲ್ ಕಾಜಿ ಅವರಿಗೆ, ಅವರ ಕುಟುಂಬಸ್ಥರಿಗೆ ಮತ್ತು ಅವರ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಿ, ಮತ್ತು ಮುಖ್ಯವಾಗಿ ವಿಜಯಾನಂದ ಶೆಟ್ಟಿ ನಮ್ಮ ಮಾರ್ಕೆಟಿಂಗ್ ವಿಭಾಗದವರಿಗೆ, ಯಾಕೆಂದರೆ ಅವರು ಈ ಕೆಲಸವನ್ನು ಮಾಡುವಂಥವರು, ಅವರ ಗುಂಪಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ ನಿಮಗೆಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ. ಎಲ್ಲರೂ ಆರೋಗ್ಯವಂತರಾಗಿ ಇರೋಣ. ದೇಶದ ಒಂದು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ನಾವು ಕೈ ಜೋಡಿಸೋಣ ಅಂತ ಹೇಳ್ಕೊಂಡು ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಏನಪೋಯ ವಿಶ್ವವಿದ್ಯಾಲಯ, ಅದೇ ರೀತಿ ಏನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ, ಅದೇ ರೀತಿ ಹೊಸದಾಗಿ ಶುಭಾರಂಭಗೊಂಡಿರುವ ಮಾಹಿತಿ ಮತ್ತು ಮಾರ್ಗದರ್ಶನ ಕೇಂದ್ರ ಕುಮಟಾ, ಅದಲ್ಲದೆ ಬಡವರಿಗೆ ಹೇಗೆ ಏನಪೋಯ ಆಸ್ಪತ್ರೆ ಒಂದು ಸಹಾಯಕರ ಹೇಗೆ ಎಂಬುದು ಪ್ರತಿಯೊಂದು ವಿಷಯವನ್ನು ತುಂಬ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಸರ್, ನಮಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಮ್ಮ ಶಾಸಕರಾದಂತಹ ದಿನಕರ್ ಕೆ ಶೆಟ್ಟಿ ಅವರಿಗೆ ನಮ್ಮ ಮಾಹಿತಿ ಕೇಂದ್ರ ಅವರ ಕಡೆಯಿಂದ ಮೊಹಮ್ಮದ್ ಖಾಜಿ ಅವರ ಕಡೆಯಿಂದ ಒಂದು ಕಿರು ಕಾಣಿಕೆ. ಕೊಡ್ತಾ ಇದ್ದಾನೆ. ಸ್ವಾಗತಗಳು ಸರ್. ವೇದಿಕೆ ಮೇಲೆ ಆಸನರಾದ್ರು ನಮ್ಮದು ಈಗ ಜಸ್ಟ್ ಹೋದರು ದಿನಕರ್ ಶೆಟ್ಟಿ ಅವರು ಶಾಸಕರು. ಈಗ ನಮ್ಮದು ನಮ್ಮ ಮುಂದೆ ಮಂಗಳೂರಿಂದ ಏನಪೋಯ ಕಾಲೇಜಿಂದ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ಬಂದು ಮೊಹಮ್ಮದ್ ರುಟ್ನರ್ ಅವರು, ಆಮೇಲೆ ಏನಪೋಯ ಮತ್ತು ಈಗ ನಮ್ಮದು ಕುಮಟಾ ಜಮಾತ್ ಸೆಕ್ರೆಟರಿ ಮತ್ತು ಗಾರ್ಡಿಯನ್ ಸೈಕಲ್ ಏಜೆನ್ಸಿ ಓನರ್ ಅವರು ಮೋಸಿನ್ ಖಾಜಿ ಅವರು, ಮತ್ತು ನೂರು ಅಂಕಲ್ ಅವರು. ನಾನು ಒಂದೆರಡು ಮಾತಾಡ್ತೀನಿ ಏನಪೋಯ ಮೆಡಿಕಲ್ ಕಾಲೇಜ್ ಬಗ್ಗೆ. ಸರ್ ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ. ಇದು ಟೆಲಿಮೆಡಿಸಿನ್ ಅಂದರೆ ಏನು, ಇಲ್ಲಿಂದ ರಿಪೋರ್ಟ್ ಕಳಿಸಿ ಇಲ್ಲಿಂದ ಪೇಷಂಟಿಗೆ ಸೌಲಭ್ಯವಾಗಿ ಮತ್ತು ಈಸಿಯಾಗಿ ಡಾಕ್ಟರ್ ಜೊತೆ ಕಮ್ಯುನಿಕೇಷನ್ ಮಾಡಿ ಸರ್ಜರಿ ಬೇಕು ಬೇಡ, ಸೆಕೆಂಡ್ ಒಪಿನಿಯನ್ ಕೊಟ್ಟು ಅದಕ್ಕೆ ಆಪ್ರೇಷನ್ ಬೇಕು ಬೇಡ, ಇಲ್ಲ ಪೇಷಂಟ್ ಸ್ವಲ್ಪ ಜನ ಫಾಲೋ ಅಪ್ ಮಾಡೋಕ್ಕೆ ಇಷ್ಟು ದೂರ ಏನಪೋಯ ಹೋಗಬೇಕಾಗತ್ತೆ. ಅದೇ ಜೊತೆ ಇಲ್ಲಿ ಡಾಕ್ಟರ್ ಹತ್ರ ಮಾತಾಡಿ, ಇಲ್ಲ ಅದೇ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡಲ್ಲ, ಇಲ್ಲ ಬೇರೆ ಟ್ಯಾಬ್ಲೆಟ್ಸ್ ಬೇಕಾ, ಇಲ್ಲ ಅಗತ್ಯವಿದ್ದರೆ ಹಾಸ್ಪಿಟಲ್ ವಿಸಿಟ್ ಮಾಡೋದು. ಅದರದ್ದು ಮೇನ್ ಏಮ್ ಏನಂದರೆ ಟೆಲಿಮೆಡಿಸಿನ್. ಈ ಏನಪೋಯ ಮೆಡಿಕಲ್ ಕಾಲೇಜ್ ಏನಿದೆ ಅಲ್ಲಿ ನಾನು ಪ್ರತಿ ತಿಂಗಳ 2-3 ಪೇಷಂಟ್ ಕಳಿಸ್ತೀನಿ. ಅಲ್ಲಿ ಸೌಲಭ್ಯ ಎಷ್ಟು ಚೆನ್ನಾಗಿದೆ ಅಂದರೆ, ಈಗ ನಿಮ್ಮ ಥರ BPL ಕಾರ್ಡ್ ಎಲ್ಲ ಇದ್ದರೆ ಎಷ್ಟೋ ಸರ್ಜರೀಸ್ ಅಲ್ಲಿ ಫ್ರೀ ಆಗುತ್ತೆ. ಆರೋಗ್ಯ ಕರ್ನಾಟಕ ಆಗಲಿ, ಆಯುಷ್ಮಾನ್ ಭಾರತಲ್ಲಾಗಲಿ. ಈಗ ಮೊನ್ನೆ ಒಂದು ಪೇಷಂಟ್ ಇಲ್ಲಿ ಸಂತೆಗುಳಿದವರು 2 ನೀರು ರಿಪ್ಲೇಸ್ ಮಾಡ್ಕೊಂಡು ಬಂದಿದ್ದಾರೆ 1 ತಿಂಗಳಿಂದ. ಅದು ಬೇರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಮಾಡಿದ್ರೆ 3.5 ಲಕ್ಷ 4 ಲಕ್ಷ ಬೇಕು. ಅದೇ ಥರ ಅವರು ಸ್ಕೀಮಲ್ಲಿ, ಆಮೇಲೆ ಅವ್ರು BPL ಕಾರ್ಡ್ ಇರೋದ್ರಿಂದ ಪೂರಾ ಫೆಸಿಲಿಟಿ ತಗೊಂಡು ಕಡಿಮೆ ದುಡ್ಡು ಆಲ್ಮೋಸ್ಟ್ ಫ್ರೀ ಆದಂಗೆ ಅವರು ಆ ಸೌಲಭ್ಯನೂ ಪಡ್ಕೊಂಡಿದ್ದಾರೆ. ಅದೇ ಥರ ಮೊನ್ನೆ ಒಂದು ಪೇಷಂಟ್ ಸ್ವಲ್ಪ ಡಿಸ್ಕ್ ಪ್ರಾಬ್ಲಮ್ ಇತ್ತು, ಅದು ಸೇಮ್ ಸರ್ಜರಿ ಬೇರೆ ಕಡೆ ಮಾಡಿದ್ರೆ 1.5-2 ಲಕ್ಷ ತಗೊಂಡು, ಜಸ್ಟ್ ಡಿಸ್ಕ್ ಮೈನರ್ ಸರ್ಜರಿ. ಬಟ್ ಏನಪೋಯಲ್ಲಿ ಆಲ್ಮೋಸ್ಟ್ ಅವರು BPL ಕಾರ್ಡ್ ಅದರಿಂದ ಆಲ್ಮೋಸ್ಟ್ ಸ್ಕೀಮಲ್ಲಿ ಫ್ರೀ ಥರನೇ ಆಗಿತ್ತು. ಅದೇ ಥರ ಈಗ ಈ ಟೆಲಿಮೆಡಿಸಿನ್ ಏನಪೋಯ ಏನಿದೆ, ಏನಪೋಯಿಂದ ತಂದಿದ್ದಾರೆ ಮೊಹಮ್ಮದ್ ಅಖಿಲ್ ಖಾಜಿ ಅವರು. ಅಖಿಲ್ ಖಾಜಿ ಅವ್ರ ಬಗ್ಗೆ ಮಾತಾಡೋದಂದರೆ, ಅವರು ಎಷ್ಟು ಪೇಷಂಟ್ ಎಷ್ಟು ರಾತ್ರಿ ಫೋನ್ ಮಾಡಿದ್ರು, ಅಖಿಲ್ ಬೈ ಒಂದು ಪೇಷಂಟ್ ಇದ್ದಾರೆ, ಈ ಥರ ಗಾಲ್ ಬ್ಲಾಡರ್ ಸ್ಟೋನ್ ಆಗಿದೆ, ಕಿಡ್ನಿ ಸ್ಟೋನ್ ಆಗಿದೆ, ಇಲ್ಲ ಅಪೆಂಡಿಕ್ಸ್ ಆಗಿದೆ, ಇಲ್ಲ ಏನೂ ಆದರೂ ಅಖಿಲ್ ಬೈ ಒಂದು ಪೇಷಂಟ್ ಇದೆ, ಸ್ವಲ್ಪ ಅರ್ಜೆಂಟ್ ಮಂಗಳೂರು ಕರ್ಕೊಂಡು. ಅವ್ರು ಎಲ್ಲಿದ್ರು ಅಂತ ನೋಡಲ್ಲ, ಏನು ಕೆಲಸ ಮೇಲೆ ಇದ್ರು ನೋಡಲ್ಲ. ಅವರು ತನ್ನ ಬಸ್ ಹತ್ಕೊಂಡು ಪೇಷಂಟಿಗೆ ಅಲ್ಲಿ ಬರ್ರಿ, ಆ್ಯಂಬುಲೆನ್ಸ್ ತಗೊಂಡು ಬರ್ರಿ, ನಾನೇ ತಗೊಂಡೋಗಿ ಪೇಷಂಟ್ ತಗೊಂಡೋಗಿ ಸರ್ಜರಿ ಮಾಡಿ ಅವರಿಗೆ ಡಿಸ್ಚಾರ್ಜ್ ಆಗೋ ತನಕ ಅಖಿಲ್ ಅವ್ರು ನೋಡ್ಕೊಂತರು. ಅಷ್ಟು ಒಳ್ಳೆಯದಾಗಿ ಅವರು ಈ ಪೇಷಂಟ್ ಸೌಲಭ್ಯಕ್ಕೋಸ್ಕರ ಒಂಥರ ಸೋಷಿಯಲ್ ವರ್ಕೇ ಅದು. ಅಖಿಲ್ ಖಾಜಿ ಅವ್ರು ಏನು ಮಾಡ್ತಿದ್ದಾರೆ, ಇದು ಜನ ಒಳ್ಳೆಗೋಸ್ಕರನೇ ಈ ಥರ ಮತ್ತೆ ಮುಂದೆ ಆಗಲಿ. ನಮ್ದೇನು ಆಶ್ರಯ ಉಂಟಂದರೆ ಏನಪೋಯ ಮೆಡಿಕಲ್ ಕಾಲೇಜಿಂದ ಈಗ ನಮ್ಮ ಆಲ್ಮೋಸ್ಟ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದಿಲ್ಲ. ಆ ಥರ ನೋಡಿದ್ರೆ ಮಂಗಳೂರಲ್ಲಿ ತುಂಬ ಒಂದು 8-10 ಹಾಸ್ಪಿಟಲ್ಸ್ ಉಂಟು ದೊಡ್ಡ. ಆ ಥರ ಒಂದು ಸ್ಮಾಲ್ ಇದರಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಈಗ ನೆಕ್ಸ್ಟ್ ಸ್ಟೆಪ್ ಅವರು ಆ ಥರ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಅದು ಮುಂದೆ ಆಗಿ 1 ವರ್ಷ 10 ವರ್ಷ ಆಗಲಿ, ಒಂದು 20 ವರ್ಷ ಆದಮೇಲೆ ಒಂದು ಒಳ್ಳೆ ದೊಡ್ಡ ಹಾಸ್ಪಿಟಲ್ ಆಗಲಿ ಅಂತ ನಾನು ಒಂದು ಅವ್ರ ಹತ್ರ ಬೇಡ್ಕೊಳ್ತೇನೆ. ಅದೇ ಥರ ನನ್ನನ್ನು ಇಲ್ಲಿ ಕರೆದು ನನ್ನನ್ನು ಇಲ್ಲಿ ಒಂದು ಮಾತಾಡೋಕ್ಕೆ ಅಪರ್ಚುನಿಟಿ ಕೊಟ್ಟದ್ದು ಏನಪೋಯ ಮೆಡಿಕಲ್ ಕಾಲೇಜ್ ಸಂಸ್ಥೆ ಆಗಲಿ, ಅಖಿಲ್ ಅವರಾಗಲಿ, ಮತ್ತು ಇತರ ಗಣ್ಯರಾಗಲಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಿಜವಾಗಿ ನನಗೆ ಇದು ನಾನು ಇದಾಗಿದೆ ಜಸ್ಟ್ ಇವತ್ತು ಬೆಳಿಗ್ಗೆ ಬಂದು ಜಸ್ಟ್ ಫೋನ್ ಮಾಡ್ಕೊಂಡು ನಮ್ಮ ಬಗ್ಗೆ ಬಂದಿದ್ದೇನೆ. ನನಗೆ ಟೋಟಲಿ ಇದ್ರ ಬಗ್ಗೆ ಏನು ಸರ್ವಿಸ್ ನನಗೆ ಐಡಿಯಾ ಇಲ್ಲ. ಆದರೆ ನನಗೆ ಜಸ್ಟ್ ಕೇಳಿದ ಪ್ರಕಾರ ಈ ಸಂಸ್ಥೆಯಿಂದ ಒಳ್ಳೆಯ ಸರ್ವಿಸ್ ನಮ್ಮ ಊರಿಗೆ ಸಿಗ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಒಳ್ಳೆ ಸಿಗಲಿ. ಮತ್ತು ಅಖಿಲ್ ಖಾಜಿ ಅವರು ಒಳ್ಳೆ ಸೋಷಲ್ ವರ್ಕರ್, ಅವರಿಂದ ನಾವು ಅಪೇಕ್ಷೆ ಪಡಿತೇವೆ ಅಂತ ಹೇಳಿದ್ರೆ ಇಲ್ಲಿಂದ ಒಳ್ಳೆ ಏನಪೋಯ ಪೇಷಂಟಿಗೆ ಏನಾದರೂ ಅರ್ಜೆಂಟ್ ಆದರೆ ಒಳ್ಳೆ ಸರ್ವಿಸ್ ಸಿಗ್ಬೋದು ಅಂತೇಳಿ ನಾನು ಹೇಳಿದ್ದೇನೆ. ಈ ಒಂದು ಸಂಸ್ಥೆಗೆ ಶುಭ ಹಾರೈಸ್ತೇನೆ, ನಾನು ಮಾತು ಮುಗಿಸ್ತೇನೆ. ಕುಮಟಾದ ಈ ನಗರದಲ್ಲಿ ನಾವು ಇವತ್ತು ಏನಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆಯ
ಟೆಲಿಮೆಡಿಸಿನ್ ಮತ್ತು ಮಾಹಿತಿ ಮತ್ತು ಮಾರ್ಗದರ್ಶನ ಕೇಂದ್ರವನ್ನು ಪ್ರಾರಂಭಿಸಿದ್ದೇವೆ. ಈ ಒಂದು ಕೇಂದ್ರ ಶುರುವಾಗಬೇಕಿದ್ರೆ ನಮ್ಮ ಇಲ್ಲಿನ ಮೊಹಮ್ಮದ್ ಅಕೀಲ್ ಖಾದರ್ ಖಾಜಿ ಇವರು ಕಳೆದ ಹಲವಾರು ವರ್ಷಗಳಿಂದ ನಮ್ಮ NFI ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ರೋಗಿಗಳನ್ನು ಶಿಫಾರಸು ಮಾಡ್ತಾ ಇದ್ರು. ಅದೇ ರೀತಿ ಅವರನ್ನು ಕಳಿಸಿಕೊಡೋದು ಮಾತ್ರ ಅಲ್ಲ, ಅವರ ಹಿಂದೆ ಬಂದು ಅಲ್ಲಿ ಆಸ್ಪತ್ರೆಯಲ್ಲಿ ಸಿಗುವಂಥ ಎಲ್ಲ ನಮೂನೆಯ ಕೆಲವೊಂದು ಸೌಲಭ್ಯಗಳನ್ನು, ಸೇವೆಗಳನ್ನು ಯಾವ ಹಂತದಲ್ಲಿ ಯಾವ ವೈದ್ಯರಲ್ಲಿ ಪಡಿಬೇಕಂತ ಅವರಿಗೆ ಒಂದು ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಬಂದಿದ್ರು. ಇವರ ಈ ಒಂದು ಪ್ರಯತ್ನವನ್ನು, ಈ ಒಂದು ಸಹಕಾರವನ್ನು ಗಮನಿಸಿ ಅದೇ ರೀತಿ ನಮ್ಮ ಆಸ್ಪತ್ರೆಯಲ್ಲಿ ಇವರನ್ನು ನಮ್ಮ NFIದ ಒಂದು ಸರಿಯಾದ ಪ್ರತಿನಿಧಿ, ಅದೇ ನಾವೇನು ಹೇಳ್ತೇವೆ ಮಿತ್ರ, NFI ಆಸ್ಪತ್ರೆಯ ಒಂದು ಮಿತ್ರ ಹಾಗೆ ಇವರನ್ನು ಪರಿಗಣಿಸಿ ನಂತರ ನಾವು ಅವರ ಒಂದು ಕೇಳಿಕೆಯ ಮೇರೆಗೆ ನಮ್ಮ ಕುಮಟಾ ಭಾಗದಲ್ಲಿ ಒಂದು ಇನ್ಫಾರ್ಮೇಷನ್ ಸೆಂಟರ್ ಬೇಕು, ಅಲ್ಲಿ ಟೆಲಿಮೆಡಿಸಿನ್ ಕೂಡ ಬೇಕು. ನಾನು ರೋಗಿಗಳನ್ನು ಕಳಿಸುವಾಗ ಕೆಲವೊಂದು ನಮ್ಮ ಆಸ್ಪತ್ರೆ ಬಂದಾಗ ಸರ್ಜರಿ ಆಗಿ ಬಂದರೆ ಮತ್ತೆ ಇನ್ನೊಂದ್ಸಲ ಅದನ್ನು ತೋರಿಸ್ಲಿಕ್ಕೆ ಹೋಗುವಾಗ ಒಂದು ಔಷಧಿ ಚೇಂಜ್ ಮಾಡಿ ಕೊಡ್ಲಿಕ್ಕೆ ಮಾತ್ರ ಒಂದು ಕೇಳಲಿಕ್ಕೆ ಹೋಗ್ಬೇಕಂತಿಲ್ಲ. ಅದನ್ನೇ ಏನು ಬೇಕಿದ್ರು ಕೂಡ ಇಲ್ಲೇ ನಮ್ಮ ಟೆಲಿಮೆಡಿಸಿನ್ ಸೆಂಟರಲ್ಲಿ ಆನ್ಲೈನ್ ಕನ್ಸಲ್ಟೇಷನ್ ಮುಖಾಂತರ, ವಿಡಿಯೋ ಕಾಲ್ ಮುಖಾಂತರ ಮಾಡಿ ಆ ಒಂದು ಸೇವೆಯನ್ನು ಪಡೀಬಹುದು. ಅದೇ ರೀತಿ ಕೆಲವೊಂದು ಸಣ್ಣ ಸಣ್ಣ ಕೆಲಸಗಳನ್ನು, ವೈದ್ಯರಲ್ಲಿ ಆಗುವಂತಹ ಕೆಲಸಗಳನ್ನು, ಅದೇ ಆಸ್ಪತ್ರೆಯ ಪ್ರತಿನಿಧಿಗಳಲ್ಲಿ ಆಗುವಂತಹ ಕೆಲಸಗಳನ್ನು ಈ ಒಂದು ಕೇಂದ್ರ ಮುಖಾಂತರ ಮಾಡಿಸ್ಕೊಳ್ಳಿಕ್ಕೆ ಉಪಯೋಗ ಆಗ್ತದೆ. ಇದೊಂದು ನಮ್ಮದು 5ನೇ ಸೆಂಟರ್. ಆಲ್ರೆಡಿ ನಾವು ನಮ್ಮ ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ, ಅದೇ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಲ್ಲಿ, ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ, ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಆಸ್ಪತ್ರೆಯಲ್ಲಿ ಇದ್ರೂ ಕೂಡ ಮುಡಿಪು ಅಂತ ಒಂದು ಕ್ಷೇತ್ರದಲ್ಲಿ, ಅಂದರೆ ನಮ್ಮ ವಿಧಾನಸಭಾ ಅಧ್ಯಕ್ಷರು ಇರುವಂಥ UT ಖಾದರ್ ಅವರ ಒಂದು ಕಾರ್ಯಕ್ಷೇತ್ರ ಮುಡಿಪು ಅಲ್ಲಿ ಕೂಡ ಇದೇ ರೀತಿ ಒಂದು ಇದಕ್ಕಿಂತ ಸ್ವಲ್ಪ ಉನ್ನತ ದರ್ಜೆ ಇದೆ. ಅಂದರೆ ಅಲ್ಲಿ ಲ್ಯಾಬ್ ಇದೆ, ಮೆಡಿಕಲ್ ಇದೆ, ವೈದ್ಯರು ಕೂಡ ಇದ್ದಾರೆ. ಈಗ ಇಲ್ಲಿ ಸದ್ಯ ಟೆಲಿಮೆಡಿಸಿನ್ ಮತ್ತು ಮಾರ್ಗದರ್ಶನ, ಮಾಹಿತಿ ಮತ್ತು ಮಾರ್ಗದರ್ಶನ ಕೇಂದ್ರ ಮಾತ್ರ ಇದೆ. ಇನ್ನು ಮುಂದಕ್ಕೆ ಇವರ ಒಂದು ಸಹಕಾರದೊಂದಿಗೆ, ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ನಮ್ಮ NFI ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಒಂದು ಕಾರ್ಯಕ್ರಮ ಇದೆ. ಇಲ್ಲಿ ಕೂಡ ಮುಂದಕ್ಕೆ ಅದೇ ರೀತಿ NFI ಆರೋಗ್ಯ ಕೇಂದ್ರವಾಗಿ ಪರಿವರ್ತಿತವಾಗಬೇಕಂತ ಇಲ್ಲ, ನಿಮ್ಮೆಲ್ಲ ಒಂದು ಸಹಕಾರದಿಂದ ನಮ್ಮ ಒಂದು ಉದ್ದೇಶ ಇದೆ. ಅದೇ ರೀತಿ ಇಲ್ಲಿ ಒಂದು ನಮ್ಮ ಆಸ್ಪತ್ರೆಯಿಂದ ಅಲ್ಲ, ಇಲ್ಲಿ ಲೋಕಲ್ ಸ್ಥಳೀಯವಾಗಿ ಯಾರಾದರೂ ವೈದ್ಯರು ಸಿಕ್ಕಿದ್ರೆ ಇದೇ ಕೇಂದ್ರದಲ್ಲಿ ಒಂದು ವೈದ್ಯರನ್ನು ಕೂಡ ಇಟ್ಟು ನಾವು ಈ ಮುಂದಕ್ಕೆ ಇಲ್ಲಿಂದ ಸಿಗುವಂತಹ ಸೇವೆಗಳನ್ನು ನೀಡಬೇಕಂತ ನಾವು ಆಲೋಚನೆಯಲ್ಲಿದ್ದೇವೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕಂತ ಕೇಳಿಕೊಳ್ಳುತ್ತಾ, ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ, ಅದೇ ರೀತಿ ಭಾಗದಲ್ಲಿ, ಮುಖ್ಯವಾಗಿ ಕುಮಟಾ ಪಟ್ಟಣದಲ್ಲಿ, ಕುಮಟಾ ತಾಲೂಕಿನಲ್ಲಿ ನಮ್ಮ NFI ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಇದ್ದ ಹಾಗೇನೆ ಒಂದು ಕೇಂದ್ರ ಸ್ಥಾಪಿತ ಆಗಿದೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಇದ್ದರಿಂದ ನಾವೊಂದು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ, ಈ ಕೇಂದ್ರವನ್ನು ಸ್ಥಾಪಿಸಿದ್ದೇವೆ. ಮೊಹಮ್ಮದ್ ಅಕೀಲ್ ಖಾಜಿ ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇವೆ. ಒಂದು ಕನಸಿತ್ತು, ಅದು ಇವತ್ತೇ ನನಸಾಗಿದೆ. ಅದೇ ಸಂದರ್ಭದಲ್ಲಿ ಕೊನೆಯದಾಗಿ ಎಲ್ಲರೂ ಮಾತಾಡಿದ್ದಾರೆ. ಕೊನೆಯದಾಗಿ ನಾನು ನಮ್ಮ NFI ಸಂಸ್ಥೆಯಿಂದ ಬರುವಂಥ ನಮ್ಮ ಡಾಕ್ಟರ್ ಮುತ್ತಯ್ಯ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಅಕ್ಬರ್ ಜನಾಬ್ ಅವರು ಅವ್ರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ.